ನಮಸ್ತೆ ಸ್ನೇಹಿತರೆ, ಎಂ ಪವರ್ ನ್ಯೂಸ್ ಇಂದ ದುರ್ಗಾದಾಸ್ ಅಂತ ಹೇಳಿ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತ ಹೇಳಿದ್ರೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂಭಾಗದಲ್ಲಿರುವೆ. ಇವತ್ತು ಈ ಪ್ರತಿಮೆಯ ಮುಂಭಾಗದಲ್ಲಿ ನಾವು ಒಂದು ವಿಶೇಷತೆಯನ್ನು ಕಂಡ್ವಿ. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬರುವಂಥ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಅವರ ಅಭಿಮಾನಿಗಳು ಮತ್ತು ಅವರ ತತ್ವವಾದಿಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಒಬ್ಬ ವಿಶೇಷವಾದಂಥ ಒಬ್ಬ ವ್ಯಕ್ತಿಯನ್ನು ನೋಡಿದ್ವಿ. ಬನ್ನಿ, ಈ ನಮ್ಮ ಹಲವಾರು ಈ ಶೋಷಿತ ಜನಾಂಗದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಧ್ವನಿ ಏನಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು RB ನೋಟಲ್ಲಿ ಪರ್ಮನೆಂಟಾಗಿ ಪ್ರತಿಷ್ಠಾಪನೆ ಮಾಡುವಂಥ ಹಲವಾರು ವರ್ಷಗಳಿಂದ ಒಂದು ಬೇಡಿಕೆಯನ್ನು ಇತ್ತು. ಆ ಬೇಡಿಕೆಯನ್ನು ಕಣ್ಣಿಗೆ ಕುಕ್ಕುವಂತೆ ಇವತ್ತು ನಮಗೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂಭಾಗ ಒಬ್ಬ ವಿಶೇಷವಾದಂಥ ವ್ಯಕ್ತಿ ತೋರಿಸ್ಕೊಟ್ಟಿದ್ದಾರೆ. ಇದರ ವಿಶೇಷತೆ ಏನು ಮತ್ತು ಇದರ ವಿಚಾರಗಳು ಏನು ಅನ್ನೋದನ್ನು ಅವ್ರ ಹತ್ರನೇ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಬನ್ನಿ. ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು ಅಂತ ಹೇಳ್ಕೊಡ್ತೀನಿ ಸರ್. ಜೈ ಭೀಮ್. ತಮ್ಮ ಹೆಸರು? ನಮ್ಮ ಹೆಸರು ಅಂಬೇಡ್ಕರ್ ಆಂಜಿ ಅಂತ ಸರ್. ನೋಡಿ ಸ್ನೇಹಿತರೆ, ಇವತ್ತು RB ನೋಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ತುಂಬ ಅದ್ದೂರಿಯಿಂದ ಪ್ರಿಂಟೌಟ್ ಆಗಬೇಕು ಅನ್ನುವ ಒಂದು ಬೇಡಿಕೆಯನ್ನು ನಮ್ಮ ಆಂಧ್ರ ಪ್ರದೇಶದ ವ್ಯಕ್ತಿ ಒತ್ತಾಯಪಡಿಸ್ತಾ ಇದ್ದಾರೆ. ಅದನ್ನ ಹೇಳೋದ್ರ ಮುಖಾಂತರ ಎಂ ಪವರ್ ನ್ಯೂಸ್ ಜೊತೆ ದುರ್ಗಾದಾಸ್ ಪಿ, ಬೆಂಗಳೂರು. 12 ದಿನ ನಮಗೆ ಕಷ್ಟ ಬಿದ್ದು ಸಂವಿಧಾನ ಬರೆದುಕೊಟ್ಟರು. ಈ ಮಹಾನಾಯಕನ ಬಗ್ಗೆ ಎಲ್ಲರೂ ಗೊತ್ತಬೇಕಂದ್ರೆ ಈ ಥರ ನಮಗೆ ಕೂಡ ನಮ್ಮ ದೇಶದ ನೋಟಿನ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರಪಟ ಬರಬೇಕು. ಅದೇ ನಮ್ಮದು ಆಸೆ. ನಾವು ಹೋರಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿದೆ ಹೇಳಿದರೆ ಶಿಕ್ಷಣ, ಸಂಘಟನಾ, ಹೋರಾಟ ಅಂತ ಹೇಳಿದ್ದಾರೆ. ಅಂಥ ಮಹಾ ವ್ಯಕ್ತಿಗೋಸ್ಕರ ನಾವು ಈ ತ್ಯಾಗನೂ ನಾವು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ದೇವರಂತ ಹೇಳಬೇಕು. ನಮ್ಮಂಥ ಒಳ್ಳೆಯ ವ್ಯಕ್ತಿ, ನಮ್ಮ ಪ್ರಾಣ, ದೈವ, ಶ್ರೀ ಪುರುಷಗೆ ಸಮಾನ ಹಕ್ಕಲು ಕೊಟ್ಟಿದ್ದರು ಯಾರಂದರೆ ಭಾರತ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರು. ತಮ್ಮ ನ್ಯಾಯಶಾಖಾ ಮಂತ್ರಿ ಪದವಿ ರಾಜೀನಾಮೆ ಮಾಡಿ ಶ್ರೀ ಹಕ್ಕುಗೋಸ್ಕರ ಹೋರಾಟ ಮಾಡಿ ನಮಗೋಸ್ಕರ ಹಕ್ಕನ್ನು ತಂದುಕೊಟ್ಟರು. ಮಹಾ ವ್ಯಕ್ತಿ. ನಾವು ಆಂಧ್ರದಿಂದ ಬಂದಿದ್ದೀವಿ. ನಾವು ಕನ್ನಡದಿಂದ ಸ್ವಲ್ಪ ಮಾತಾಡಬೇಕಂದ್ರೆ, ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡನೂ ಪ್ರೀತಿಸ್ತಾರೆ. ಅದಕ್ಕೋಸ್ಕರ ನಾವು ತೆಲುಗು ಆದರೂ ಕೂಡ ನಾವು ಕನ್ನಡದಲ್ಲಿ ಮಾತಾಡ್ತಿದ್ದೀವಿ. ನಾವು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಹೇಳಿದ್ದಾರೆ, ಭಾಷೆಲೇನ ಬೇರೆ ಅಂತ ಒಂದು ನೋಟವನ್ನು ನೋಡ್ತಾ ಇದ್ದೀವಿ. ನಿಮ್ಮ ಕೈಲಿರುವಂಥ ನೋಟದಲ್ಲಿ ಆದಷ್ಟು ಬೇಗ ನಿಮ್ಮ ವಿಚಾರಧಾರೆಗಳು ಈ ಸಮಾಜಕ್ಕೆ ಮುಟ್ಲಿ ಅಂತೇಳಿ ನಾನು ಎಂ ಪವರ್ ನ್ಯೂಸಿಂದ ಇದನ್ನು ಮಾಡ್ತಾ ಇದ್ದೀನಿ. ಹಾಗೆ ಆಂಧ್ರದಿಂದ ನಮ್ಮ ಮತ್ತೊಬ್ಬ ಸ್ನೇಹಿತರು ಬಂದಿದ್ದಾರೆ. ಈ ನೋಟಿನ ವಿಶೇಷತೆ ಬಗ್ಗೆ ತಮ್ಮ ಅನಿಸಿಕೆಯನ್ನು ತಿಳಿಸಿ ಸರ್. ಜೈ ಭೀಮ್ ಸರ್. ಎಂ ನ್ಯೂಸ್ ಚಾನಲ್ಗೆ ಅಭಿನಂದನೆಗಳು. ಇವಾಗ ಬಂದ್ಬಿಟ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಪ್ರಪಂಚ ದೇಶದಲ್ಲಿ ಎಲ್ಲರಿಗೂ ಗೊತ್ತು. ಆದರೆ ನಮ್ಮ ಭಾರತ ದೇಶದಲ್ಲಿ ಇನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನು 1949 ಮತ್ತು 1891 ಮತ್ತು 1956 ಅನ್ನುವ ಒಂದು ಇನ್ಷಿಯಲ್ ನಂಬರ್ ಅನ್ನ ಈ ನೋಟಲ್ಲಿ ಕೊಟ್ಟಿದ್ದೀರಾ. ಇದರ ವಿಶೇಷತೆ ಏನು ಮತ್ತು ಯಾವ ರೀತಿ ಅವೇರ್ನೆಸ್ ಮಾಡ್ತಾ ಇದ್ರಿ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಹುಟ್ಟುಹಬ್ಬ. ಇಡೀ ಭಾರತಾದ್ಯಂತ ಬೇರೆ ದೇಶದಾದ್ಯಂತ ಇವರನ್ನು ನಾವು ಹಾಡಿ ಹೊಗಳ್ತಾ ಇದ್ದೀವಿ. ಎಷ್ಟು ಹೋಗೋದು ಸಾಲದು. ಇದರಲ್ಲಿ ಈ ಒಂದು ನಿಟ್ಟಿನಲ್ಲಿ ನಾನು ಒಬ್ಬ ಗೆಸ್ಟ್ ಲೆಕ್ಚರ್ ಆಗಿ ಈ ಒಂದು ನೋಟಿನ ವಿನ್ಯಾಸ ಮಾಡಿರ್ತೀನಿ. ಸೊ ಈ ನೋಟಿನ ವಿನ್ಯಾಸ ಏನಕ್ಕೆ ಮಾಡಿರ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ವ್ಯಕ್ತಿಗೂ ನೋಟು ಆಕರ್ಷಣೆ ಆಗುತ್ತೆ. ಸೊ ಆ ಒಂದು ಆಕರ್ಷಣೆ ಒಳಗಡೆ ನಾನು ಬಾಬಾ ಸಾಹೇಬರವರ ಒಂದು ಜೀವನ ಚರಿತ್ರೆ, ಅವರು ನಡೆದು ಬಂದ ಹಾದಿ, ಏನೆಲ್ಲ ಅವ್ರಿಗೆ ಅವಾರ್ಡ್ಗಳು ಬರುತ್ತೆ, ಏನೆಲ್ಲ ಕಷ್ಟ ಬಿದ್ದರು, ದೇಶಕ್ಕೋಸ್ಕರ ಏನೆಲ್ಲ ಕೊಡುಗೆ ಕೊಟ್ಟರು ಅನ್ನೋದನ್ನು ಈ ಒಂದು ನೋಟಿನಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಹಲವಾರು ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಮತ್ತು ಶೋಷಿತ ವರ್ಗದ ಜನತೆಗೆ ಒಂದು ಆಸೆ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ RB ನೋಟಲ್ಲಿ ಬರಬೇಕು ಅನ್ನೋದು ತುಂಬ ವರ್ಷದ ಕನಸು.